ರಾಯ್ಬರೇಲಿ ರಣಕಣ ಈ ಬಾರಿ ರಾಹುಲ್ ಗಾಂಧಿ ಪಾಲಿಗೆ ವರವಾಗಲಿದೆಯಾ? ರಾಹುಲ್ ಗಾಂಧಿ ತನ್ನ ತಾಯಿ ಸ್ಪರ್ಧಿಸಿದ್ದ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾದರೂ ಯಾಕೆ? ವಯನಾಡ್ನಲ್ಲಿ ಜೊತೆಗೆ ರಾಯ್ಬರೇಲಿಯಲ್ಲಿ ಕಣಕ್ಕಿಳಿದಿರೋ ರಾಹುಲ್ ಗಾಂಧಿ ಪರ ಕರ್ನಾಟಕದ ಕೈಪಡೆ ಕೂಡ ಪ್ರಚಾರಕ್ಕಿಳಿದಿದೆ. ಹಾಗಾದರೆ ಈ ಬಾರಿ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಮತ್ತೆ ಗಾಂಧಿ ಕುಟುಂಬದ ಕುಡಿಯ ಆಸೆ ಚಿಗುರುತ್ತಾ? ರಾಯ್ಬರೇಲಿ ಇಲ್ಲಿಯವರೆಗೂ ಸೋನಿಯಾ ಗಾಂಧಿ ಗೆದ್ದುಕೊಂಡು ಬರ್ತಿದ್ದಂಥ ಕ್ಷೇತ್ರ. ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಗೆಲ್ತಾ ಇದ್ರೆ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಗೆಲ್ತಾ ಇದ್ರು. ಈಗ ರಾಯ್ಬರೇಲಿಯಲ್ಲಿ ಕ್ಷಣದಲ್ಲಿ ಕಣಕ್ಕಿಳಿದಿದ್ದು ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಕಣಕ್ಕಿಳಿತಾರೆ ಅಂತ ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿಬಹುದು ಅಂತ ಚರ್ಚೆಗಳು ನಡೀತಾ ಇತ್ತು. ಆದರೆ ರಾಹುಲ್ ಗಾಂಧಿ ಒಳ್ಳೆಯ ಕ್ಷೇತ್ರವನ್ನೇ ಆರಿಸಿಕೊಂಡ್ರ ಅನ್ನುವಂತಹ ವಿಚಾರಗಳು ಈಗ ಹೊರಬರ್ತಾ ಇದೆ. ಇದಕ್ಕೆ ಕಾರಣ ರಾಯ್ಬರೇಲಿಯಲ್ಲಿ BJP ಗೆಲುವಿಗೆ ಹತ್ತಿರದಲ್ಲಿದ್ದರೂ ಅವಕಾಶವನ್ನು ತಾನೇ ಕೈ ಚೆಲ್ತಾ ಇರೋದು, ಕಾಂಗ್ರೆಸ್ಗೆ ಇಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇರೋದು. ರಾಹುಲ್ ಗಾಂಧಿ ಬಂದಿದ್ದಾರೆ ಅನ್ನುವ ಮಾತ್ರಕ್ಕೆ ರಾಯ್ಬರೇಲಿಯಲ್ಲಿ ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗ್ತಾ ಇಲ್ಲ. ಈ ರಾಯ್ಬರೇಲಿ ಕ್ಷೇತ್ರದಲ್ಲಿ 2019ರಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಈಗ BJP ಅಭ್ಯರ್ಥಿಯಾಗಿರುವ ದಿನೇಶ್ ಪ್ರತಾಪ್ ಸಿಂಗ್ ಅವರೇ ಸ್ಪರ್ಧಿಸಿದ್ರು. 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿದ್ರು. ಆದರೆ ಸದ್ಯ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನು ಕೊನೆಯ ಕ್ಷಣದಲ್ಲಿ BJP ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಇನ್ನು ಇಲ್ಲಿ BJPಯ ಶಾಸಕಿಯಾಗಿರುವ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ರಾಯ್ಬರೇಲಿ ವಿಧಾನಸಭಾ ಕ್ಷೇತ್ರ 1ರಲ್ಲಿ ಮಾತ್ರ BJP ತನ್ನ ಶಾಸಕರನ್ನು ಹೊಂದಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 1 ಮಾತ್ರ BJPಯ ಕೈಯಲ್ಲಿದ್ದರೆ ಇನ್ನು 4 ಸಮಾಜವಾದಿ ಪಕ್ಷದ ಕೈಯಲ್ಲಿದೆ. ಅದರಲ್ಲಿ ಒಬ್ಬರು ಮನೋಜ್ ಕುಮಾರ್ ಪಾಂಡೆ ಸಮಾಜವಾದಿ ಪಕ್ಷದ ಶಾಸಕರು ಬಹಿರಂಗವಾಗಿ BJPಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ BJPಗೆ ಸಮಸ್ಯೆ ತಂದೊಡ್ಡಿರೋದು ಅಂದರೆ BJPಯ ಶಾಸಕಿ ಅದಿತಿ ಸಿಂಗ್ BJPಯಲ್ಲಿ ವಿರುದ್ಧವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು, BJP ಪರ ಒಲವನ್ನು ತೋರಿಸ್ತಾ ಇರೋದು, ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದಾಗಿ ಪ್ರಚಾರಕ್ಕೆ ಇಳಿದೇ ಇರುವಂಥದ್ದು ಇಲ್ಲಿ BJPಗೆ ದೊಡ್ಡ ತಲೆನೋವಾಗಿದೆ. ರಾಯ್ಬರೇಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆದ್ದಿದೆ. ಅಲ್ಲಿನ ಶಾಸಕಿ BJP ಪರ ದಿನೇಶ್ ಪ್ರತಾಪ್ ಸಿಂಗ್ ಪರ ಅದಿತಿ ಸಿಂಗ್ ಕಣಕ್ಕಿಳಿದು ಪ್ರಚಾರ ಮಾಡ್ತಿಲ್ಲ ಅನ್ನುವಂಥದ್ದು BJPಗೆ ಮೈನಸ್ ಆಗ್ತಾ ಇದೆ. ಕೇವಲ ಮೋದಿ ಮತಗಳು ಇಲ್ಲಿ ಗೆಲ್ಲಿಸೋದಕ್ಕೆ ಸಾಧ್ಯನಾ? ಅಸಲಿ ಚಾಲೆಂಜ್ ಇಲ್ಲಿದೆ. ರಾಯ್ಬರೇಲಿಯಲ್ಲಿ ಮೋದಿ ಅಲೆ ಗೆಲ್ಲುತ್ತಾ ಇಲ್ಲ ರಾಹುಲ್ ಗಾಂಧಿ ಗೆಲ್ತಾರಾ ಅಂತ. ಸೋನಿಯಾ ಗಾಂಧಿ ತಮ್ಮ ಭದ್ರಕೋಟೆಯಾಗಿದ್ದ ರಾಯ್ಬರೇಲಿಯನ್ನು ಬಿಟ್ಟರು. ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರೆ ಅವರಿಗೆ ಹಿನ್ನಡೆ ಆಗಬಹುದು, ಅವರಿಗೆ ಸೋಲಾಗಬಹುದು ಅನ್ನುವಂಥ ಆತಂಕದಿಂದಾನೇ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸೋದನ್ನು ಬಿಟ್ಟು ರಾಜಸ್ಥಾನದಿಂದ ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡಲಾಯಿತು. ಆದರೆ ಇದೇ ರಾಯ್ಬರೇಲಿ ಕ್ಷೇತ್ರವನ್ನು ಇನ್ನೇನು ಕಾಂಗ್ರೆಸ್ ಕೈ ಚೆಲ್ಲಿತ್ತು. ಇಲ್ಲಿ ಅಭ್ಯರ್ಥಿನ ಯಾರನ್ನಾದರೂ ಹೊಸಬರನ್ನ ನಿಲ್ಲಿಸೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ವಯನಾಡ್ ಜೊತೆಗೆ ರಾಯ್ಬರೇಲಿಯಲ್ಲಿ ಕೂಡ ರಾಹುಲ್ ಗಾಂಧಿ ಕಣಕ್ಕಿಳಿದ್ರು. ಅದಕ್ಕೆ ವಯನಾಡ್ನಲ್ಲಿ ಸೋತು ಬಿಡ್ತಾರೆ ಅನ್ನೋ ಭಯಕ್ಕೆ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಕಣಕ್ಕಿಳಿದ್ರು ಅಂತ ಆರಂಭದಲ್ಲಿ ಒಂದಷ್ಟು ವಿಶ್ಲೇಷಣೆಗಳು ಶುರುವಾಯಿತಾದರೂ ಕೂಡ ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಸೋಲಿನ ಭಯ ಅಷ್ಟಾಗಿ ಇಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ರಾಹುಲ್ ಗಾಂಧಿ ಕಣಕ್ಕಿಳಿದ್ರು ಅಂತ ಕಾಂಗ್ರೆಸ್ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ತು. ಸದ್ಯ ಕಾಂಗ್ರೆಸ್ ಭರ್ಜರಿಯಾಗಿ ರಾಯ್ಬರೇಲಿಯಲ್ಲಿ ಪ್ರಚಾರ ಕಣಕ್ಕಿಳಿದಿದೆ. ರಾಹುಲ್ ಗಾಂಧಿಯನ್ನು ಗೆಲ್ಲಿಸಲೇಬೇಕು. ತಮ್ಮ ಕಾಂಗ್ರೆಸ್ನ ಭವಿಷ್ಯದ ನಾಯಕ ಭಾರತ್ ಜೋಡೋವನ್ನು ಮಾಡಿ ದೇಶಾದ್ಯಂತ ಬರಿಗಾಲಲ್ಲಿ ನಡೆದಂತಹ ರಾಹುಲ್ ಗಾಂಧಿಯವರು ನಿಂತ 2 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಇಲ್ಲ ಅಂತ ಹೇಳಿದರೆ ರಾಹುಲ್ ಗಾಂಧಿಯನ್ನು ಅಣಕಿಸೋದಕ್ಕೆ BJPಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಾಗುತ್ತೆ. ವಯನಾಡಿನಲ್ಲಿ ಸೋತರೂ ಕೂಡ ರಾಹುಲ್ ಗಾಂಧಿ ಗೆಲ್ಲಬೇಕಾಗಿರೋದು ರಾಯ್ಬರೇಲಿಯಲ್ಲಿ. ಅದಕ್ಕಾಗಿಯೇ ಇಡೀ ಕೈಪಡೆನೇ ಹೋಗಿ ಕರ್ನಾಟಕದ ಕೈಪಡೆ ರಾಯ್ಬರೇಲಿಯಲ್ಲಿ ನಿಂತ್ಕೊಂಡಿದೆ. ಸ್ವತಃ DK ಶಿವಕುಮಾರ್ ಹೋಗಿ ಪ್ರಚಾರ ಮಾಡಿ ಬಂದಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರದ ವೇದಿಕೆಯಲ್ಲಿ DK ಶಿವಕುಮಾರ್ ಕೈ ಕಟ್ಕೊಂಡು ವೇದಿಕೆಯಲ್ಲಿ ನಿಂತಿದ್ರು. ಕಾಂಗ್ರೆಸ್ನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಪ್ರಚಾರವನ್ನು ಭರ್ಜರಿಯಾಗಿ ಮಾಡಿದ್ದಾರೆ. ಇನ್ನು ಇಲ್ಲಿನ ಲೆಕ್ಕಾಚಾರವನ್ನು ನೋಡೋದಾದರೆ ರಾಯ್ಬರೇಲಿಯಲ್ಲಿ 32% SC ಮತಗಳಿವೆ. ಇಲ್ಲಿ SC ಮತಗಳೇ ಪ್ರಮುಖವಾಗಿರೋದ್ರಿಂದ ಕರ್ನಾಟಕದ SC ಸಮುದಾಯದ ನಾಯಕ KH ಮುನಿಯಪ್ಪ ಇಲ್ಲಿ ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ. ಹಳ್ಳಿಗಳಿಗೆ ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ. ಇದರ ಜೊತೆಗೆ ಕಾಂಗ್ರೆಸ್ನ ಸಂಪೂರ್ಣ ಗಮನ ಈಗ ರಾಯ್ಬರೇಲಿ ಕಡೆ ಇದೆ. ಯಾಕೆಂದರೆ ರಾಹುಲ್ ಗಾಂಧಿ ಅವ್ರನ್ನ ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಬಿಡಬಾರ್ದು. ನರೇಂದ್ರ ಮೋದಿ ಅಂತೂ ಪ್ರತಿ ಬಾರಿ ಲೋಕಸಭಾ ಅಧಿವೇಶನಗಳಲ್ಲಿ
ಕಾಂಗ್ರೆಸ್ ಪದೇ ಪದೇ ಲಾಂಚ್ ಮಾಡ್ತಾ ಇದೆ. ಆದರೆ ಫೇಲ್ ಆಗಿರುವಂತಹ ಒಂದು ರಾಕೆಟನ್ನು ಲಾಂಚ್ ಮಾಡ್ತಾ ಇದೆ ಅಂತ ನರೇಂದ್ರ ಮೋದಿ ಸೇರಿದಂತೆ BJPಯ ಎಲ್ಲ ಹಿರಿಯ ನಾಯಕರು ಹೇಳಿದ್ರು. ಅಂದರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವ್ರನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಆದರೆ ಅವರು MP ಆಗಿನೇ ಗೆಲ್ಲೋದಕ್ಕೆ ವಿಫಲ ಆಗಿದ್ದಾರೆ. ಉತ್ತರ ಪ್ರದೇಶದಿಂದ ಓಡ್ ಹೋಗಿಬಿಟ್ರು ರಾಹುಲ್ ಗಾಂಧಿ ಅಂಥೇಳಿ BJPಯವರು ಅವ್ರನ್ನ ಟೀಕಿಸ್ತಾ ಇದ್ರು, ಅವ್ರನ್ನ ಸದಾ ವ್ಯಂಗ್ಯ ಮಾಡ್ತಾಯಿದ್ರು. ಅದರಲ್ಲೂ ಸ್ಮೃತಿ ಇರಾನಿ ಅಂತೂ ಅಮೇಥಿಯಿಂದ ಸೋತು ಹೋದಂಥ ರಾಹುಲ್ ಗಾಂಧಿಗೆ ಬನ್ನಿ ಅಂತ ಸವಾಲು ಎಸೆದ್ರು. ಅಮೇಥಿಯಲ್ಲಿ ಬನ್ನಿ ನಿಂತ್ಕೊಳ್ಳಿ, ನಾನು ಮುಂದೆ ಸ್ಪರ್ಧೆ ಮಾಡಿ ಗೆಲ್ಲಿ ಅಂತ ಹೇಳಿ. ಆದರೆ ಅಮೇಥಿಗೆ ಬರೋಕ್ಕೆ ರಾಹುಲ್ ಗಾಂಧಿ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಅಮೇಥಿಯಲ್ಲಿ ಗೆಲ್ಲುವ ಸಾಧ್ಯತೆಗಳನ್ನು ರಾಹುಲ್ ಗಾಂಧಿ ಇಟ್ಕೊಂಡಿಲ್ಲ. ಅಲ್ಲಿ ಅವರು ಸ್ಮೃತಿ ಇರಾನಿ ವಿರುದ್ಧ ಮತ್ತೊಮ್ಮೆ ಸೋತ್ರೆ ಅವಮಾನ ಆಗುತ್ತೆ ಅಂತ ವಿಚಾರ ಮಾಡಿ ಪಕ್ಕದ ತನ್ನ ತಾಯಿಯ ಭದ್ರಕೋಟೆ ಆಗಿದ್ದಂಥ ಸೋನಿಯಾ ಗಾಂಧಿ ಅವರು ಗೆಲ್ತಾ ಇದ್ದಂತಹ ರಾಯ್ಬರೇಲಿಗೆ ಕಣಕ್ಕಿಳಿದ್ರು, ರಾಯ್ಬರೇಲಿಗೆ ಕಾಲಿಟ್ಟರು. ಹಾಗಾಗಿ ಈ ಬಾರಿ ರಾಯ್ಬರೇಲಿ ರಣಕಣ ಒಂಥರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತಾಗಿದೆ. ರಾಯ್ಬರೇಲಿ ಕಣ ಒಂದು ಮಾತ್ರ ಅಲ್ಲ, ಇಡೀ ಉತ್ತರ ಪ್ರದೇಶನೇ BJP ಗೆದ್ಕೊಳ್ಬೇಕು. ಅಂದರೆ ಈಗಾಗಲೇ BJP ಕೇವಲ 62 ಕ್ಷೇತ್ರಗಳನ್ನಷ್ಟೇ ಗೆದ್ಕೊಂಡಿರೋದು. ಉತ್ತರ ಪ್ರದೇಶದಲ್ಲಿ BJP ಗೆದ್ಕೊಂಡಿರೋದು 2014ರಲ್ಲಿ 72 ಕ್ಷೇತ್ರಗಳನ್ನು 71 ಗೆದ್ದಿತ್ತು. 2019ಕ್ಕೆ ಬಂದಾಗ 62ಕ್ಕೆ ಇಳಿತು, 9 ಕ್ಷೇತ್ರಗಳನ್ನು ಮೈನಸ್ ಮಾಡಿಕೊಳ್ತು. ಈ ಬಾರಿ ಅಂತೂ ರಾಯ್ಬರೇಲಿ ಸೇರಿಕೊಂಡು 70ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನು 75ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳು ಗೆಲ್ಲಬೇಕು ಅನ್ನೋದು BJP ಯೋಚನೆಯಾಗಿತ್ತು. ಆದರೆ ಇಲ್ಲಿ ಸಮಾಜವಾದಿ ಪಾರ್ಟಿ BSP ಕೂಡ ಸ್ಟ್ರಾಂಗ್ ಆಗಿವೆ. ಕನಿಷ್ಠ 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಗೆಲ್ಲಬೇಕು ಅಂದರೆ ಯಾಕೋ ರಾಹುಲ್ ಗಾಂಧಿ ಅಡ್ಡಗಾಲಾಗುವಂಥ ಲಕ್ಷಣಗಳಿದೆ. ಯಾಕೆಂದರೆ ರಾಹುಲ್ ಗಾಂಧಿ ಅಂತ ಒಬ್ಬ ಬಿಗ್ ಸ್ಟಾರ್, ಬಿಗ್ ಲೀಡರ್ ಹೋಗಿ ರಾಯ್ಬರೇಲಿಯಲ್ಲಿ ನಿಂತಿದ್ದರಿಂದ ಎಲ್ಲ ದೇಶದ ಒಂದು ಕಡೆ ಕಾನ್ಸಂಟ್ರೇಷನ್ ರಾಯ್ಬರೇಲಿ ಕಡೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿ ರಾಹುಲ್ ಗಾಂಧಿಯ ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ನ ಸ್ವಲ್ಪ ಅಲೆಯಂತೂ ಬೀಸುತ್ತೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ ಏನಾದರೂ ಕಮಾಲ್ ಮಾಡ್ಬೋದಾ? ಮತ್ತೊಮ್ಮೆ BJP 60 ಆಸುಪಾಸಿನಲ್ಲಿ ನಿಂತ್ಕೋಬೋದಾ? ಇಲ್ಲಾಂದರೆ ಅಯೋಧ್ಯೆಯ ಬಲದಿಂದ ಮತ್ತೆ 70 ದಾಟಿ ಹೋಗುತ್ತಾ ಗೊತ್ತಿಲ್ಲ. ಆದರೆ ರಾಯ್ಬರೇಲಿ ಅಂತೂ ಮತ್ತೊಮ್ಮೆ ರಾಹುಲ್ ಗಾಂಧಿಗೆ ವರವಾಗಿ ಕಾಣಿಸ್ತಾ ಇದೆ. ತಾಯಿಯ ಕ್ಷೇತ್ರದಲ್ಲಿ ಮಗ ನಿಂತು ಗೆಲ್ಲುವ ಲಕ್ಷಣಗಳಿದೆ. ಯಾಕೆಂದರೆ ಕಾಂಗ್ರೆಸ್ ಕನಿಷ್ಠ ಪ್ರಧಾನಿ ಅಭ್ಯರ್ಥಿಯಾಗಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದುಕೊಂಡು ಪೈಪೋಟಿ ಕೊಡದಿದ್ರೂ ಕೂಡ ಉತ್ತರ ಪ್ರದೇಶದಲ್ಲಿ MP ಆಗಿ ಗೆಲ್ಲುವಂಥದ್ದು ಅನಿವಾರ್ಯ ಆಗಿದೆ. ಅಂದರೆ ಭಯದಿಂದ ವಯನಾಡ್ ಜೊತೆಗೆ ರಾಯ್ಬರೇಲಿಯಲ್ಲಿ ನಿಂತರು, ವಯನಾಡಲ್ಲಿ ಸೋತು ಬಿಡ್ತಾ ಇದ್ರೇನೋ ಆ ಭಯಕ್ಕೆ ರಾಯ್ಬರೇಲಿಯಲ್ಲಿ ಬಂದು ನಿಂತ್ಕೊಂಡ್ರು ಅನ್ನೋದನ್ನು ಸುಳ್ಳಾಗಿಸಿ ವಯನಾಡ್ ರಾಯ್ಬರೇಲಿ ಎರಡರಲ್ಲೂ ಕೂಡ ಗೆಲ್ಲಬೇಕು, ಹಾಗೆ ಮಾಡಬೇಕು ರಾಹುಲ್ ಗಾಂಧಿನ ಅಂಥೇಳಿ ಹೆಚ್ಚಿನ ಶಕ್ತಿಯನ್ನು ಕಾಂಗ್ರೆಸ್ ರಾಯ್ಬರೇಲಿಯ ಕಡೆಗೆ ಹಾಕ್ತಾ ಇದೆ. ಹಾಗಾಗಿ ರಾಯ್ಬರೇಲಿ ಈ ಬಾರಿ ಕಾಂಗ್ರೆಸ್ ವಶವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ನಾವು ಮೊದಲೇ ಆರಂಭದಲ್ಲೇ ಒನ್ ಇಂಡಿಯಾ ಕನ್ನಡದಲ್ಲಿ ರಾಯ್ಬರೇಲಿ ಈ ಬಾರಿ ಒನ್ ಆಫ್ ದ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನೋದನ್ನು ಹೇಳಿದ್ವಿ. ಸೋನಿಯಾ ಗಾಂಧಿ ಅವರು ಅಲ್ಲಿ ಸ್ಪರ್ಧೆ ಮಾಡದೇ ಇದ್ದರೂ ಕೂಡ ಈ ಕಣ ರಾಯ್ಬರೇಲಿ ಹೈ ವೋಲ್ಟೇಜ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಕಣಕ್ಕಿಳಿದ ನಂತರ ಅದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಮತ್ತೊಮ್ಮೆ. ಹಾಗಾಗಿ ಈ ಬಾರಿ ದಿನೇಶ್ ಪ್ರತಾಪ್ ಸಿಂಗ್ ಗೆಲ್ಲುವ ಸಾಧ್ಯತೆ ಬಹುತೇಕ ಕಡಿಮೆ ಅಂತ ಹೇಳಲಾಗ್ತಾ ಇದೆ. SP ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಜೊತೆ ಮಿತ್ರ ಪಕ್ಷವಾಗಿ ಕೈ ಜೋಡಿಸಿರೋದ್ರಿಂದ ಅಖಿಲೇಶ್ ಸಿಂಗ್ ಯಾದವ್, ಹಾಗೆ SP ಇಲ್ಲಿ 4 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ, 1ರಲ್ಲಿ ವಿರೋಧ ಇದ್ದರೂ ಕೂಡ 3ರಲ್ಲಿ SPನೇ ಇರೋದ್ರಿಂದ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿಗೆ ವರವಾಗುವ ಲಕ್ಷಣಗಳಿದೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲುವನ್ನು ಬಹುತೇಕ ವಿಮರ್ಶಕರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಿಂದ ಮತ್ತೊಮ್ಮೆ ರಾಹುಲ್ ಗಾಂಧಿ ಅಲ್ಲೇ ಗೆದ್ದು ಉತ್ತರ ಪ್ರದೇಶದಲ್ಲೇ ಉಳ್ಕೊಂಡು ವಯನಾಡಲ್ಲಿ ಮತ್ತೊಮ್ಮೆ ಬೇರೆ ಯಾವುದಾದ್ರು ಸ್ಪರ್ಧೆಗೆ, ಅಂದರೆ ಒಬ್ಬ ವ್ಯಕ್ತಿ 2 ಕಡೆ ಗೆದ್ದರೆ 1 ಕ್ಷೇತ್ರವನ್ನು ಮಾತ್ರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲೇ ಉಳ್ಕೊಂಡು ಗೆದ್ದರೆ ವಯನಾಡಿಂದ ಅಲ್ಲಿಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿ ಅದನ್ನು ಕೂಡ ಗೆದ್ದುಕೊಳ್ಳುವಂಥ ಲೆಕ್ಕಾಚಾರ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಇದು ರಾಯ್ಬರೇಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಆಗ್ತಿರೋದರ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತಷ್ಟು ವಿಚಾರ ವಿಮರ್ಶೆ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.